ಹಾಯ್ ಹಲೋ ನಮಸ್ಕಾರ. ನಾನು ನಾಗವೇಣಿ ಅಂತ. ನಾನು ನಾನು ಇವತ್ತು ಮಧ್ಯಾಹ್ನದಿಂದ ಲಾಗ್ ಶುರು ಮಾಡೀನಿ. ಮಧ್ಯಾಹ್ನದ ಅಡುಗೆದ ಆಮೇಲೆ ಇವತ್ತಿನ ದಿನ ಅಂತೂ ಸುಮಾರಾಗೇ ಇತ್ತು. ಈ ಲಾಗ್ ನಿಮಗೆ ಹೊಸದಾಗಿ ನೋಡಕತ್ತರ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ಲಾಗನ್ನು ಶೇರ್ ಮಾಡಿರಿ, ಅವ್ರಿಗೂ ಸಬ್ಸ್ಕ್ರೈಬ್ ಆಗಂತ ಪ್ಲೀಸ್ ಹೇಳ್ರಿ, ನನಗೆ ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ ನಮ್ಮ ಬೆಕ್ಕ ಭಾಳ ಕಾಡ್ತೈತ್ರದ. ಅನ್ನ ಅಂತರೂ ಒಟ್ಟ ಉಣ್ಣಂಗಿಲ್ಲ, ಹಂಗೆ ಹಾಲು ಚಿಕನ್ ಅಷ್ಟ ಕೇಳ್ತೈತೆ ಅದು. ನೋಡ್ರಿ ಮುಂದೆ ನಿಮ್ಗೆ ನಗು ಬರ್ತೈತಿ. ओय हालाकली ओय हालाकली हाका हाका बन ನೋಡ್ರಿ ನೀವು ನೋಡಾಕತ್ ನೋಡ್ರಿ ಬಾ ಹಿಂದಿ ಬಾ ಡೋಲು ಮಾಡಿರೋಲ್ಲ ಆಲಿಲ್ಲ ಮಾತಾಡಬೇಡ ಕಾಲೇಜ್ ಏನಿಲ್ಲ Claro. Idalo. Oi. ये हाल को जाते थे. हमने चिकन तीनों क्या तो और ಅದಕ್ಕೆ ಚಿಕನ್ ಬೇಕಾಗಿತ್ತು. ಚಿಕನ್ ಅಂಗಡಿ ಬಂದಿದ್ದರಿಂದ ನಾವು ಹಾಲು ಇದನ್ನು ಹಾಕಿತ್ತು. ನಮ್ಮ ಸಣ್ಣ ಮಗ ಒಂದು ಬಟ್ಲು ತುಂಬ ಹಾಲು ಹಾಕಿತ್ತು, ಕುಡಿತು. ಅದು ಹೊಟ್ಟಿಲೇ ಐತ್ರದ, ಹೊಟ್ಟೆ ಭಾಳ ಹಸಿತಿತ್ತು ಅದ್ರದ್ದು. ನೋಡ್ರಿ ಈಗ ಆಟ ಆಡತನತ್ರ ಹಿಂಬಲೆ. ನನಗೂ ಪ್ರಾಣಿಗಳಂದ್ರೆ ಇಷ್ಟ, ಆದ್ರೆ ಅದು ಕೂದಲ ಭಾಳ ಉದುರ್ತಾವ್ರಿ ಬೆಕ್ಕಿನ್ನು. ನಂಗೆ ಅದೊಂದು ಇಷ್ಟ ಆಗಂಗಿಲ್ಲ. ಬಸರಿ ಬಿಲ್ಲಿ ಅಂತಾರಲ್ರಿ, ಆ ಜಾತಿ ಬೆಕ್ರಿದ. ಕೂದಲು ಒಂದು ಸ್ವಲ್ಪ ಭಾಳ ಉದುರ್ತಾವು. ಮಧ್ಯಾಹ್ನದ ಅಡುಗೆ ಅಂತಂದ್ರೆ 12:30 ಆಗಿತ್ತು ರೀ ಮಧ್ಯಾಹ್ನ. ನಾ ಅವಾಗಿಂದ್ರ ಅಡುಗೆ ಶುರು ಮಾಡೀನಿ. ಏನಿಲ್ಲ ಇವತ್ತು ಹೀರಿಕಾಯಿ ಎಣ್ಗಾಯಿ ರೊಟ್ಟಿ, ಆಮೇಲೆ ಬ್ಯಾಳಿ ಬ್ಯಾಡ ಅಂತ ಹೇಕಸ ಅನ್ನ ಒಗ್ನಿ ಅಂತಂದ್ರೆ ತನ್ನಿ ಅನ್ನ ಭಾಳ ಇತ್ತು ರೀ. ಅದರ ಸಲುವಾಗಿ ನಾನಿಲ್ಲೇ ತನ್ನಿ ಅನ್ನನ ಒಗ್ಗರ್ಣೆ ಹಾಕೀನಿ. ಅದಕ್ಕೇನು ಒಗ್ಗರ್ಣಿಗೆ ಅನ್ನಕ್ಕೆ ಬ್ಯಾಳಿ ಬೇಕಾಗಂಗಿಲ್ಲ. ಹೀರಿಕಾಯಿ ಎಣ್ಗಾಯಿ ಮತ್ತು ಬಿಳಿ ಜೋಳದ ರೊಟ್ಟಿ ಮತ್ತು ಒಗ್ಗರಣೆಯನ್ನು ಒಂದು ಅರ್ಧ ತಾಸೊಳಗೆ ನಾನು ಇಲ್ಲೇ ರೆಡಿ ಮಾಡೀನಿ. ಮತ್ತು ಬಾಂಡೆನೂ ತಿಕ್ಕೊಯ್ದು ರೀ. ನಮ್ಮ ಹುಡುಗಿ ಕಾಲೇಜ್ಗೆ ಹೋಗಿದ್ದರಿಂದ ನಾನೇ ಎಲ್ಲ ಕೆಲಸ ಮಾಡೋದಾಗಿತ್ತು. ಎಲ್ಲ ಅದನ್ನು ಸಿಂಕ್ ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಹಸನ್ ಮಾಡೋದಿತ್ತು. ನಮ್ದು ಗ್ಯಾಸ್ ಕಟ್ಟಿ ಭಾಳ ಸಣ್ಣದೈತೆ ರೀ. ನೋಡಿರಿ ಅಲ್ಲೇ ಸಿಂಕ ಸ್ವಲ್ಪ ಸಣ್ಣದ ಆಗ್ತೈತೆ ಅಂತ ಅನಿಸ್ತೈತೆ ರೀ. ಈಗಷ್ಟೂ ಬಾಂಡೆ ತಿಕ್ಕೀನಿ. ಆಮೇಲೆ ಇತ್ತ ಹೀರಿಕಾಯಿ ಎಣ್ಗಾಯಿ, ಆಮೇಲೆ ಒಗ್ಗರಣೆ ಅನ್ನನೂ ಮಾಡೀನಿ. ಇನ್ನು ನಮ್ಮ ಮನೆಯವ್ರು ಬಂದಿಂದ ನಾನು ಜೋಳದ ರೊಟ್ಟಿ ಮಾಡ್ತೀನಿ. ನೋಡಿರಿ ಇವತ್ತಿನ ಮಧ್ಯಾಹ್ನ ಸ್ಪೆಷಲ್ ಏನಿಲ್ಲ, ಅಷ್ಟು ಸಿಂಪಲ್ಲಾಗಿ ನಾನು ಮಾಡೀನಿ. ಹೀರಿಕಾಯಿ ಎಣ್ಗಾಯಿನೂ ಆಯ್ತು. ಅದಕ್ಕೆ ಲಾಸ್ಟಿಗೆ ನಾನಿಲ್ಲೇ ಕೊತ್ತಂಬರಿ ಸೊಪ್ಪು ಹಾಕಾಕತ್ತೀನಿ. ಇದಕ್ಕೆ ಒಣ ಕೊಬ್ಬರಿ ಮತ್ತು ಗುರೆಳ್ಳು ಪುಡಿನೂ ಹಾಕೀನಿ ನಾನಿಲ್ಲೇ. ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೀನಿ. ಈಗ ಹೀರಿಕಾಯಿ ಎಣ್ಗಾಯಿ ರೆಡಿ ಆಯಿತು. ಇನ್ನು ಒಗ್ಗರಣೆ ಅನ್ನಕ್ಕೂ ನಾನಿಲ್ಲೇ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಾಕತ್ತೀನಿ. ಅದನ್ನ ಒಟ್ಟು ಹಾಕಿ ಗಲಿಸಿಟ್ರೆ ರೆಡಿ ಆಯ್ತು ನೋಡ್ರಿ ಮಧ್ಯಾಹ್ನದ ಅಡುಗೆ. 12:30ಗೆ ಸ್ಟಾರ್ಟ್ ಮಾಡೀನಿ ನಾನು. 1:15 ಅಂದ್ರೆ 1:15 ಅಡುಗೆ ಎಲ್ಲ ರೆಡಿ ಆಯಿತು. ಒಗ್ಗರಣೆ ಅನ್ನ ಅಂದರೂ ಸೂಪರ್ ಆಗಿತ್ತು ರೀ. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಒಗ್ಗರಣೆ ಅನ್ನ ಮಾಡೀನಿ ನಾನು.
ನೋಡಿರಿ ಹೀರಿಕಾಯಿ ಲಾಸ್ಟಿಗೆ ತೋರ್ಸಾಕತ್ತೀನಿ ನಾನು ಹೆಂಗೆ ಬಂದೈತೆ ಅಂತ ಹೇಳಸ ಹಸಿ ಖಾರ ಹಾಕಿ ಹೀರಿಕಾಯಿ ಎಣ್ಗಾಯಿ ಮಾಡೀನಿ ಭಾಳ ಚಲೋ ಆಗಿತ್ತು ರೀ. ಮತ್ತು ಹಂಗೆ ನಾನು ಇನ್ನೂ ಒಗ್ಯಾನ ಒಗ್ದಿರ್ಕಿಲ್ಲ ಮೇಲೆ ಟೆರೆಸ್ ಮೇಲೆ ಬಂದೀನಿ. ಇದು ಜೇನುಗೂಡು ಕಟ್ಟಿತ್ರಿ ನಮ್ಮ ಟೆರೆಸ್ ಮೇಲೆ ನಾವು ಬಿಡಿಸ್ಬೇಕಂತ ಹೇಳಸ ನೋಡಿ ಇದು ಅದ್ರಾಗೇನು ಜೇನುತುಪ್ಪ ಇದ್ದಿರ್ಕಿಲ್ಲ ಹಂಗೆ ಒಣಾದನ ಹಂಗೆ ಇತ್ತರದ ಇರಲಿ ಬಿಡು ಅಂತ ಹೇಳಸ ಒಗ್ಯಾಕ ಸ್ಟಾರ್ಟ್ ಮಾಡೀನಿ ರೀ ನಾನು. ಮ್ಯಾಲೆ ಟೆರೆಸ್ ಮೇಲೆ ಬರ್ಕೊಡ್ದನ ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತೆ ರೀ. ಗಿಡಗಳ ಎಲ್ಲ ನೋಡಿರ ಮನಸ್ಸಿಗೆ ಏನೋ ಕಷ್ಟ ಬಂದ್ರೂ ನನಗೆ ಗಿಡ ನೋಡಿ ಕೂಲೆ ಅವ ಬೆಳೆದಿರ್ತಾವಲ್ಲ ರೀ ಒಂದು ದಿನ ಬಿಟ್ಟು ಒಂದು ದಿನಕ್ಕೆ ಚೇಂಜ್ ಆಗಿರ್ತಾವಲ್ಲ ಅದನ್ನು ನೋಡಿರ ನನಗೆ ಭಾಳ ಖುಷಿ ಆಗ್ತೈತಿ. ನೋಡಿರಿ ನಮ್ಮ ಕ್ಯಾಟಿನೂ ನಾವು ಮ್ಯಾಲೆ ಬರ್ಕೊಡ್ದನ ಮ್ಯಾಲೆ ಬಂದ ಬಿಡ್ತಾಳ್ರಿ ಕ್ಯೂ. ಕರಿಬೇವಿನ ಗಿಡ ಆಮೇಲೆ ಈ ಲಿಂಬೆ ಹಣ್ಣಿನ ಗಿಡ ಅದಾವಲ್ರಿ ಭಾಳ ಎಲೆ ಉದುರ್ತಾವೆ ಅವನ್ನೆಲ್ಲ ಒಂದು ಸ್ವಲ್ಪ 2 ದಿನಕ್ಕೊಮ್ಮೆ ಇಲ್ಲಕ್ಕ 3 ದಿನಕ್ಕೊಮ್ಮೆ ಕಸ ಹೊಡ್ಕೊತ ಇರಬೇಕು. ಇಲ್ಲಕ್ಕ ಟೆರೆಸ್ ಎಲ್ಲ ಎಲೆ ತುಂಬಿರ್ತೈತ್ರಿ ಅದ ನೋಡಿರಿ. ಅಷ್ಟು ಇನ್ನೂ ಒಂದು ಸ್ವಲ್ಪ ಸಂಧಿ ಒಳಗೆ ಅದಾವು ನನಗೆ ನೀರು ಹೋಗೋದೇನಲ್ಲ ಅದು ಹಸಿ ಆಗಿದ್ದಕ್ಕೆ ನಾನು ಅಲ್ಲಿದೆಲ್ಲ ತೊಗೊಲಿಲ್ಲ. ಇಲ್ಲೇ ಒಣಾದ ಏನು ಇರ್ತೈತಲ್ಲ ಅದನ್ನಷ್ಟು ಕಸ ಹುಡುಕೀನಿ ಮತ್ತು ವರ್ಬಿನೂ ಒಗ್ಯಾನ ಒಣಗಿ ಹಾಕೀನಿ ರೀ ನಾನು. ದಗ್ದ ಮಾಡಾಕತ್ರ ಭಾಳ ಹೊತ್ತು ಹತ್ತಂಗಿಲ್ಲ ಐತೆ ಅಂತೇಳಿ ಕುಂತನ ನಾವು ಮುಂದೂಡ್ತೇನೆ ರೀ ನಾನು. ಈಗ ನೋಡಿರಿ ಅದೇ ಎಲಿನ ನಾನು ಗಿಡದ ಇನ್ನೊಂದು ಗಿಡ ಡಬ್ಬಿ ಇರ್ತೈತಲ್ಲ ರೀ ಅದ್ರೊಳಗೆ ಹಾಕಿಬಿಡ್ತೇನೆ ನಾನು. ಮೊದಲೆಲ್ಲ ಕಟ್ಟಿ ಮೇಲೆ ಕುಂತ ಮಾತಾಡ್ತಿದ್ದು ರೀ ಹಂಗೆ ಹಿಂಗೆ ಅನ್ಕೊತ. ಈಗ ಎಲ್ಲೂ ಅವ್ರ ಮನೆಯೊಳಗೆ ಅವ್ರು ಇರ್ತಾರೆ ನಮ್ಮ ಮನೆಯೊಳಗೆ ನಾವು ಇರ್ತೇವೆ ಹಂಗಂತ ಏಕಸ ನಾನು ಇಲ್ಲಿ ಮ್ಯಾಲೆ ಟೆರೆಸ್ ಮೇಲೆ ಬನ್ನಿ ಅಂದ್ರೆ ಗಿಡಗಳ ಅವ ಇವ ನೋಡ್ಕೊತನ ಟೈಮ್ ಪಾಸ್ ಮಾಡ್ತೇನೆ ರೀ ನಾನು. ನೋಡಿರಿ ಈಗ ಬದ್ನಿಕಾಯಿ ಗಿಡ ಆಮೇಲೆ ಹತ್ರ ಬುಡಕನ ಪುದೀನ ಗಿಡನೂ ಐತಿ. ಬದ್ನಿಕಾಯಿ ಗಿಡ ಕುರಿ ಗೊಬ್ಬರ ಇರ್ತೈತಲ್ರಿ ಕುರಿ ಗೊಬ್ಬರನೂ ಹಾಕಿದ್ದೇವೆ ನಾವು 8 ದಿನದ ಹಿಂದೆ 15 ದಿನ ಆಯಿತು. ಬದ್ನಿಕಾಯಿನೂ ಎಷ್ಟು ಗಿಡ ಐತಲ್ರಿ ಚೆನ್ನಾಗಿ ಬೆಳೆದಾವು ಮತ್ತು ಅವು ಹೂವು ಬಿಡಾಕೈತಿ. ಈಗ ನೋಡಿರಿ ಕರಿಬೇವಿನ ಗಿಡನೂ ಹತ್ರ ಬುಡಕನ ಹರಿಪಲ್ಲೆ ಗಿಡ ಅಂತಾರಲ್ರಿ ಅವು ಸಸಿಗಳು ಹುಟ್ಟ್ಯಾವು. ಎಷ್ಟಕ್ಕೊಂದು ಹುಟ್ಟ್ಯಾವ ಅಂತ ನೋಡ್ರಿ ಇಲ್ಲಿ. ಅವನ್ನೆಲ್ಲ ನಾನು ಕೇಳ್ತೇನೆ ರೀ ಯಾಕಂದ್ರೆ ಕರಿಬೇವಿನ ಗಿಡ ಚೆನ್ನಾಗಿ ಬೆಳೆಯಂಗಿಲ್ಲ ಅಂಥೇಳಿ. ಇನ್ನು ನಾಳೆ ಬಂದು ನಾನಿಲ್ಲೇ ಒಂದು ಸ್ವಲ್ಪ ಮಣ್ಣೆಲ್ಲ ಸಡ್ಲು ಮಾಡ್ಬೇಕ್ರಿ. ಲಿಂಬೆ ಹೂವು ಎಲ್ಲ ಭಾಳ ಬಿಟ್ಟಾವು. ಅದ್ರ ಬುಡಕನ ನಾನು ಸಬ್ಬಸ್ಗಿ ಬೀಜನೂ ಹಾಕ್ಬೇಕಂತ ಅಂದ್ಕೊಂಡೇನಿ. ನಾಳೆ ಬಂದು ಹಾಕ್ತೀನಿ. ಅಷ್ಟೆಲ್ಲ ಮೇಲಿನ ಕೆಲಸ ಮಾಡಿ ಬರ್ಕೊಡ್ದನ ನನ್ನ ಮಗಳು ಕಸ ಹುಡ್ಗಾಕತ್ಲು ಸಂಜೀದ. ಮುಂಜಾನೆ ಪೂಜೆನೂ ಮಾಡಿವಳು ಆಮೇಲೆ ಈಗ ಸಂಜೆಗೆ ದೀಪನೂ ಅಕ್ಕಿ ಹಚ್ಚಾಕತ್ತಾಳು. ನೋಡ್ರಿ ಇವತ್ತಿನ ವ್ಲಾಗ ಇಷ್ಟಿತ್ತು. ಮತ್ತೊಂದು ವ್ಲಾಗ್ ದಿಂಬಲ್ಲಿ ನಾನು ಸಿಗ್ತೇನೆ. ನಮಸ್ಕಾರ.